ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಆಯುಧ ಮಲ್ಲಪ್ಪ ಜೋತಾವರ್. ನಮ್ಮ ಸಂಸದರು, ಬೆಳಗಾವಿಯ ಸಂಸದರು ಜಗದೀಶ್ ಶೆಟ್ಟರ್ ಅವರು ನಮ್ಮ ಮೋದಿಯವ್ರ ಮೇಲೆ ಭಾಳಷ್ಟು ಭರವಸೆಯನ್ನು ಇಟ್ಟುಕೊಂಡವರು. ಸಹಜದ ಅವ್ರ ಪಕ್ಷ, ಅವ್ರ ನಾಯಕ, ಅವ್ರವ್ರ ಭರವಸೆ, ಅಧಿಕಾರ ಸಿಕ್ಕಿದಾಗ ಅವ್ರ ವಿರೋಧ ನಿಂತಿದ್ದು ನಿಮಗೆ ನೋಡಿದ್ದೀವಿ ನಾವು. ಸಹಜದ ಅಧಿಕಾರದಲ್ಲೇ ನಮ್ಮ ಕನ್ನಡ ಗಾಜಿ ಮಾತದಲ್ಲ, ಬೆಲ್ಲದಲ್ಲೇ ಇರಿ ಮುಕ್ಕಲ್ತಾವ ಅಂತ. ಹಂಗೆ ಜಗದೀಶ್ ಶೆಟ್ಟರ್ ಅವರು ನರೇಂದ್ರ ಮೋದಿಯವ್ರ ಬಗ್ಗೆ ಭಾಳ ಪ್ರೈಸ್ ಆಗಿ ಮಾತಾಡ್ತಾ ಇದ್ದಾರೆ. 2047 ಅಂದ್ರೆ ನಮ್ಮ ದೇಶ ಬಲಿಷ್ಠ ಆಗ್ತದೆ ಭಾರತ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ಕೊಡ್ತಾ ಇದೆ. ಭಾಳ ಸಂತೋಷ ಆಗ್ರಿ. ಬಲಿಷ್ಠ ಆಗೋದು ಯಾರಿಗೆ ಬೇಡ ಆಗ್ಯದ? ಜಗದಲ್ಲಿ ಬಲಿಷ್ಠ ನಮ್ಮ ದೇಶ ಆದ್ರೆ ನಮಗಿಂತಲೂ ಸಂತೋಷ ಪಡೋರು ಯಾರು ಅಂತೇಳಿ ಸಹಜವಾಗಿ ಎಲ್ಲರಿಗೂ ಅನ್ನಿಸ್ತದೆ. ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ನಿಮಗೆ ಗೊತ್ತದ, ಸೀಟ್ ಸಿಗಲಾರದಕ್ಕಾಗಿ ಎಂಬಲೆದ್ದು ಕಾಂಗ್ರೆಸ್ಸಿಗೆ ಬಂದು ಮತ್ತು BJP ಬಂದು ಇವತ್ತು ಸಂಸದರಾಗಿದ್ದಾರೆ. ಆ ಸಂಸದರು ಇಲ್ಲಿ ಸಂಸದರು ಈ MLA ಸಲುವಾಗಿ ಇಲ್ಲಿ ಫೈಟ್ ಮಾಡ್ಯಾರ. ಸೋತ್ರ ಮತ್ತು ಬೇರೆ, ಆದ್ರೆ ಸೋತಂತ ಮತ್ತು ಜ್ಞಾನದ ಆಯಿತು ಗೊತ್ತಿಲ್ಲ, ಏನೂ ಇರಲಿ. ಇವತ್ತು ಮರಳಿ ಮತ್ತು ತಮ್ಮ ಗೂಡಿಗೆ ಹೋಗಿದ್ದಾರೆ. ಅಲ್ಲಿ ಇವರು ಹೇಳ್ತಾ ಇದ್ದಾರೆ ಸಂತೋಷ. ಆದ್ರೆ ಇವರು ಇಲ್ಲೊಂದಿಷ್ಟೇನು ಬೆಳಗಾವಿಯಲ್ಲೇ ಒಂದಿಷ್ಟು ಏನಪ್ಪ ಅಂತಂದ್ರೆ ಅದು 3 ದಿನದಿಂದ ಇಲ್ಲಿಯ ವಿಷನ್ ಕರ್ನಾಟಕ 2025 ಕೆಲವೊಂದಿಷ್ಟು ಮಳಿಗೆಗಳನ್ನು ತೆಗೆದು 60 ಮಳಿಗೆಗಳನ್ನು ತೆಗೆದು ಇಲ್ಲೇ ಏನಪ್ಪ ಅಂದ್ರೆ ವಿಶೇಷವಾಗಿ